ನಾಗೇಂದ್ರ ಅವರ ರಾಜೀನಾಮೆಯ ಬಗ್ಗೆ ಚರ್ಚೆಗಳು ಶುರುವಾಗಿದ್ದರೆ ಮಗದೊಂದು ಕಡೆ ಪ್ರಾಸಿಕ್ಯೂಷನ್ ತೂಗುಗತಿ ನೇತಾಡ್ತಾ ಇದೆ ನಾಗೇಂದ್ರ ಅವರ ಮೇಲೆ. ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ ರಾಜ್ಯಪಾಲರಿಗೆ ಪತ್ರವನ್ನು ಸಿಬಿಐ ಬರೆದಿರುವಂಥದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನಾಗೇಂದ್ರ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ವಿ ಡೋಂಟ್ ನೋ ಇಸ್ ದೇರ್ ಅ ಪಾಸಿಬಿಲಿಟೀಸ್ ಇದೆ, ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಬಂಧನದ ಭೀತಿಯನ್ನು ಎದುರಿಸಬೇಕಾಗುತ್ತೆ ನಾಗೇಂದ್ರ ಅವರು. ಸೊ ಅಲ್ಲಿಯವರೆಗೆ ಸಿಚುವೇಶನ್ ಹೋಗುತ್ತಾ ಗೊತ್ತಿಲ್ಲ. ಆದರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಲೋಕಭವನದಲ್ಲಿ ಈಗ ಒಂದು ಪತ್ರ ಇದೆ. ಇಲ್ಲಿಯವರೆಗೆ ರಾಜ್ಯಪಾಲರಿಂದ ಯಾವುದೇ ಪ್ರತಿಕ್ರಿಯೆ ರೆಸ್ಪಾನ್ಸ್ ಆ ಪತ್ರಕ್ಕೆ ಬಂದಿಲ್ಲ. ಮುಂದಿನ ಹಂತಗಳಲ್ಲಿ ಪ್ರತಿಕ್ರಿಯೆ ಏನಾದರೂ ಕೊಟ್ಟರೆ, ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ವೀಕ್ಷಕರೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದೇ ಹೆಚ್ಚು. ಶಾಸನಬದ್ಧವಾಗಿ ಆಯ್ಕೆಯಾಗಿರ್ತಕ್ಕಂತಹ ಜನಪ್ರತಿನಿಧಿಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳೋದಿಕ್ಕೆ ಸಾಂವಿಧಾನಿಕ ಮುಖ್ಯಸ್ಥರಾಗಿರುವಂಥ ರಾಜ್ಯಪಾಲರ ಪರ್ಮಿಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಶಾಸಕರಾಗಿ ಸಚಿವರಾಗಿರುವಂತಹ ನಾಗೇಂದ್ರ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐ ಲೆಟರ್ ಅನ್ನು ಬರೆದಿದೆ. ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರೆ ನಾಗೇಂದ್ರ ಅವರು ಸಂಕಷ್ಟದ ದಿನಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕೆ ಮತ್ತೊಂದಿಷ್ಟು ಮುಜುಗರ ಪಕ್ಷಕ್ಕೆ ಎದುರಾಗುತ್ತೆ. ಹೀಗಾಗಿ ಮತ್ತೊಂದು ಹಂತದ ಮುಜುಗರವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಅನಿವಾರ್ಯ ಪರಿಸ್ಥಿತಿ, ದೇರ್ ಇಸ್ ನೋ ಅದರ್ ವೇ ಅಂತಾರಲ್ಲ, ಹಾಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ.